ನಮಸ್ತೆ, ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಇವತ್ತು ಈ ವಿಡಿಯೋ ಕೊರಗೋದು. ನನಗೆ ನೆಂಟರಿಲ್ಲ, ಒಳ್ಳೆ ಫ್ರೆಂಡ್ಸ್ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳೋರು ಯಾರೂ ಇಲ್ಲ. ಈ ಥರ ಕೊರಗ್ತೀವಿ. ಈ ಕೊರಗಾಟ ಯಾವ ಥರ ಆಗೋಗಿದೆ ಅಂದರೆ ದೊಡ್ಡ ಮಾನಸಿಕ ಕಾಯಿಲೆ ಆಗೋಗಿದೆ. ನನ್ನ ಹತ್ರ ಒಳ್ಳೆ ಫ್ರೆಂಡ್ಸ್ ಇಲ್ಲ, ನನ್ನ ಹತ್ರ ಒಳ್ಳೆ ವ್ಯಕ್ತಿಗಳಿಲ್ಲ, ಒಳ್ಳೆ ಸಂಬಂಧಿಕರಿಲ್ಲ. ಒಮ್ಮೆ ಹೀಗಾಯಿತು. ಒಬ್ಬ ದೊಡ್ಡ ಮಹಾನ್ ಸಾಧಕ ತನ್ನ ಜೀವನಮಾನದಲ್ಲಿ ತುಂಬ ಒಳ್ಳೆ ಸಾಧನೆ ಮಾಡ್ತಾನೆ. ಯಾವ ರೀತಿ ಅಂದರೆ ನಿಷ್ಕಲ್ಮಶವಾಗಿ ಯಾವುದನ್ನು ಆಸೆ ಪಡದೆ ಒಂದೊಳ್ಳೆ ಮನಸ್ಸಿನ ಸ್ಥಿತಿನ ಯಾವ ರೀತಿ ಇಟ್ಟಿರ್ತಾನೆ ಅಂದರೆ ಪ್ರೀತಿ ಪ್ರೇಮನ ಕೂಡಿಸಿ ಇಟ್ಟಿರ್ತಾನೆ. ಅವನಿಗೆ ಯಾರು ಫ್ರೆಂಡ್ಸೇ ಇರಲ್ಲ, ಯಾರೋ ಫ್ರೆಂಡ್ಸೇ ಸಿಗಲ್ಲ. ಈ ಭಾವನೆ ಅಂದರೆ ನನ್ನ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳೋರು ಯಾರೂ ಇಲ್ಲ ಅಂತ ಅವನೇ ಅಂದ್ಕೊಬಿಡ್ತಾನೆ. ಇವತ್ತು ಒಂದು ದಿವಸ ಹೇಳ್ತಾನೆ ಶಿವನಿಗೆ, ಶಿವಪ್ಪ, ನಾನು ನಿನಗೆ ಯಾವತ್ತೂ ನನ್ನ ಜೀವಮಾನದಲ್ಲಿ ಏನೂ ಕೇಳಿಲ್ಲ. ಇವತ್ತು ನೀನು ನನಗೆ ದರ್ಶನ ಕೊಟ್ಟು ನನ್ನ ಈ ತೊಂದರೆಗೆ, ಅಂದರೆ ನನಗೆ ಯಾರೂ ಯಾಕಿಲ್ಲ ಅನ್ನೋ ತೊಂದರೆಗೆ ನೀನು ಉತ್ತರ ಕೊಟ್ಟಿಲ್ಲ ಅಂದರೆ ನಾನು ಇವತ್ತು ಸತ್ತು ಹೋಗ್ತೀನಿ ಅಂತಾನೆ. ಶಿವಪ್ಪ ಮೇಲಿಂದ ನೋಡಿ ನಗ್ತಾನೆ. ಇವನು ಏನು ಮಾಡ್ತಾನೆ ನೋಡೋಣ ಅಂತ ಕುತೂಹಲದಿಂದ ಅವನು ಸುಮ್ಮನಾಗ್ತಾನೆ. ಅವತ್ತು ದಿನ ಕಳೆದೋಗುತ್ತೆ. ಮಾರನೇ ದಿವಸ ಬೆಳಗ್ಗೆ ಎದ್ದೇಳ್ತಾನೆ. ಶಿವಪ್ಪ ನನ್ನ ಕೂಗನ್ನ ಕೇಳಿಸ್ಕೊಂಡಿಲ್ಲ, ದರ್ಶನನೇ ಕೊಟ್ಟಿಲ್ಲ ಅಂತೇಳಿ ಬೆಟ್ಟ ಹತ್ತುತ್ತಾನೆ. ಬೆಟ್ಟ ತುದಿ ಹತ್ತಿಬಿಟ್ಟು, ಶಿವಪ್ಪ ನೀನು ಬರಲಿಲ್ಲ ಅಂದರೆ ನಾನು ಈಗಲೇ ಸಾಯ್ತಾ ಇದ್ದೀನಿ, ನೀನು ನನ್ನ ಕೂಗನ್ನ ಕೇಳಿಸ್ಕೊಂಡಿಲ್ಲ ಅಂದಾಗ ಬೆಟ್ಟನ ಹಾರುವಾಗ ಒಂದು ಧ್ವನಿ ಬರುತ್ತೆ, ಮರಿ ಬಾಯಿಲಿ ಅಂತ. ಆಗ ಯಾರಿದು ಅಂತ ತಿರುಗಿ ನೋಡಿದಾಗ ಒಬ್ಬರು ಕುರಿ ಕಾಯುವಂಥ ವ್ಯಕ್ತಿ ಇರ್ತಾನೆ. ಶಿವಪ್ಪ ಕುರಿ ಕಾಯೋ ವೇಷದಿಂದ ಅವನಿಗೆ ದರ್ಶನ ಕೊಟ್ಟು, ಬಾರಪ್ಪ ಮರಿ ಇಲ್ಲಿ ಅಂತ ಕೂಗ್ತಾನೆ. ಆಗ ಶಿವಪ್ಪ ಹೇಳ್ತಾರೆ, ಏನಪ್ಪ ಸಂಕಟ ನಿಂದು, ಏನಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡಿ ನನಗೆ ಒಳ್ಳೆ ಮನಸ್ಸಿದೆ, ಒಳ್ಳೆ ಸಾಧನೆ ಮಾಡಿದ್ದೀನಿ, ಒಳ್ಳೆ ಗುಣಗಳಿದೆ, ಎಲ್ಲರನ್ನೂ ಪ್ರೀತಿಸ್ತೀನಿ, ಆದರೆ ನನಗೆ ಯಾರೂ ಒಳ್ಳೆ ಗೆಳೆಯರೇ ಇಲ್ಲ, ಯಾರೂ ಸಿಗ್ತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕುರಿಕಾಯವರು ಹೇಳ್ತಾರೆ, ನೋಡಪ್ಪ, ನನಗೂ 85 ವರ್ಷ ಆಯಿತು, ಇಲ್ಲೆಲ್ಲ ಕುರಿಗಳಲ್ಲೂ ಮೇಯಿಸ್ತಾ ಇದ್ದೀನಿ, ನನಗೂ ಯಾರೂ ಇಲ್ಲ ಕಣಪ್ಪ, ಯಾರೂ ಒಳ್ಳೆಯವ್ರು ಸಿಗ್ತಾ ಇಲ್ಲ, ಸಿಕ್ಕಿರೋದೇ ಈ ಕುರಿಗಳು, ಇದ್ರ ಜೊತೆನೇ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ನೋಡು, ನಿನಗೆ ಒಳ್ಳೆಯವ್ರು ಸಿಗಬೇಕಂದ್ರೆ ಮೊದಲು ನಿನ್ನ ಗುಣನ ಅರ್ಥ ಮಾಡ್ಕೊ, ನೀನು ಯಾವ ಗುಣದ ವ್ಯಕ್ತಿ. ಅಂದರೆ ಈ ಸ್ಟೋರಿ ಈಗಿನ ಮಾಡ್ರೇಷನ್, ಅಂದರೆ ಈ ಜನ್ರೇಷನ್ಗೆ ಅರ್ಥ ಆಗೋ ರೀತಿ ಕನ್ವರ್ಟ್ ಹೇಳ್ತೀನಿ ನೋಡಿ. ನಾವು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಬಸ್ಗಳೇ ಕಾಣ್ತಾ ಇರುತ್ತೆ, ರೈಲ್ವೆ ಸ್ಟೇಷನ್ಗೆ ಹೋದಾಗ ರೈಲ್ಗಳೇ ಕಾಣ್ತಾ ಇರುತ್ತೆ, ಅಥವಾ ಟ್ರ್ಯಾಕಲ್ಲಿರೋ ಆ ಒಂದು ನೇಚರ್ ಕಾಣ್ತಾ ಇರುತ್ತೆ. ಸೊ ದಟ್ ಒಂದು ಬಾರ್ಗೆ ಹೋದಾಗ ಮರಿ ಅನ್ನೋ ಹುಡುಗರು ಕಾಣ್ತಾರೆ. ಅದೇ ರೀತಿ ನಾವು ಒಂದು ಒಳ್ಳೆ ಸತ್ಸಂಗಕ್ಕೆ ಹೋದಾಗ ಅಥವಾ ಒಂದು ಧ್ಯಾನ ಆ ಜಾಗದಲ್ಲಿ ಅಂಥ ವ್ಯಕ್ತಿಗಳೇ ಸಿಗ್ತಾರೆ. ಈಗ ನಮ್ಮ ಗುಣ ಏನು, ನಮ್ಮ ಲೈಫ್ ಸ್ಟೈಲ್ ಏನಂತ ನಾವು ತಿಳ್ಕೋಬೇಕು. ನಾವು ಯಾವ ರೀತಿ ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ, ನಾವು ದುಡ್ಡು ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಇದು ಕಾಮನ್ನಾಗಿ ಎಲ್ಲರಿಗೂ ಇರೋ ಒಂದು ಥಾಟು. ನಾನು ದುಡ್ಡು ಮಾಡಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಇದು ಇರುತ್ತೆ. ಇದು ಕಾಲ ಮಹಾರಾಜರ ಕಾಲದಿಂದ ಇರೋದು ಒಂದೇ, ನಾನು ಎಲ್ಲರಿಗಿಂತ ಒಂದು ಸ್ಟೆಪ್ ಮೇಲೆ ಇರಬೇಕು ಅನ್ನೋದು. ಸೊ ನಾವು ಅದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಒಳ್ಳೆ ಹಣವಂತರನ್ನ ನೋಡಿ ಬೈಕು ಅನ್ನೋದಲ್ಲ, ಆ ಹಣವಂತರ ಜೊತೆ ನಾವು ಸ್ನೇಹ ಮಾಡಬೇಕು. ಈಗ ಒಂದು ಸುಂದರವಾದ ವಸ್ತು ನಿಮಗೆ ಪಡಿಬೇಕು ಅಂದರೆ ಅದು ಫಸ್ಟು ನಿಮ್ಮನ್ನು ತಿರಸ್ಕರಿಸುತ್ತೆ. ಒಬ್ಬರು ಒಳ್ಳೆ ಸಂಪಾದನೆ ಇರೋಂಥ ವ್ಯಕ್ತಿ, ಅವನು ನಿಮಗೆ ಸಮಯ ಕೊಡಲ್ಲ, ನಿಮ್ಮ ಹತ್ರ ಬೇಗ ಬಂದು ಗೆಳೆತನ ಮಾಡಲ್ಲ. ನಿಮ್ಮ ಗುಣಗಳು, ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅದರಲ್ಲಿ ಒಳ್ಳೆಯ ಉದ್ದೇಶ ಇದ್ದರೆ ನಿನ್ನ ಜೊತೆ ಸಂಬಂಧ ಬೆಳೆಸ್ತಾನೆ. ಈ ಜೀವನವೂ ಹೀಗೆ ಇರುತ್ತೆ. ಅಂದರೆ ನಾವು ಒಳ್ಳೆ ಗುಣಗಳಲ್ಲಿ, ಒಳ್ಳೆ ಜನಗಳಲ್ಲಿ ಸೇರಬೇಕಾದಾಗ ಸ್ವಲ್ಪ ಸಮಯ ಸಿಗ್ತದೆ, ಅರ್ಥ ಆಯ್ತಾ? ಆ ಸಮಯನ ನಾವು ದಾಟಬೇಕು. ಅಲ್ಲಿ ಬರೋದೆಲ್ಲ ಕೆಟ್ಟವರು, ಅಂದರೆ ಅವ್ರು ಯಾರೂ ಕೆಟ್ಟವರಲ್ಲ, ನಮ್ಮ ಮನಸ್ಸಿಗೆ ಅವ್ರು ಕೆಟ್ಟವ್ರು ಅಂತ ಕಾಣಿಸುತ್ತೆ.
ಈ ಗುಣಗಳಿಂದ ಆಚೆ ಹೋಗಿ ಒಳ್ಳೆಯವ್ರನ್ನ ಹುಡುಕ್ಬೇಕಂದ್ರೆ ನಮ್ಮ ಮನಸ್ಥಿತಿನೂ ಹಾಗೇ ಇರಬೇಕು. ಆಗ ಶಿವಪ್ಪ ಹೇಳ್ತಾನೆ, ನೋಡು, ನಾನು ಇಷ್ಟು ವರ್ಷದಿಂದನೂ ನಿನ್ನನ್ನು ನೋಡ್ತಾ ಬಂದಿದ್ದೀನಿ. ನೀನು ನಿನ್ನೆ ನನಗೆ ಯಾರೂ ಇಲ್ಲ, ನೀನು ನನಗೆ ದರ್ಶನ ಕೊಡಲ್ಲ ಅಂತ ಹೇಳಿ ಸಾಯೋದಕ್ಕೆ ತೀರ್ಮಾನ ಮಾಡಿದ್ಯಾ. ಮತ್ತು ನಿನ್ನ ನಂಬಿಕೆ ಎಲ್ಲಿ ದೃಢವಾಗಿದೆ ನೋಡು, ನಿನಗೋಸ್ಕರ ನಾನು ಇವತ್ತು ದರ್ಶನ ಕೊಟ್ಟಿದ್ದೀನಿ. ಒಂದು ತಿಳ್ಕೊ, ನಿನ್ನಲ್ಲಿ ಎಲ್ಲ ಗುಣಗಳಿತ್ತು, ಆದರೆ ನಿನ್ನ ಗುಣಗಳು ಏನು ಅಂತ ಅರಿಯೋ ಶಕ್ತಿನೇ ನಿನ್ನಲ್ಲಿ ಇರಲಿಲ್ಲ. ಇದೇ ನಿನ್ನ ತಪ್ಪು. ಎಲ್ಲವೂ ಸರಿಯಾಗಿದೆ ಅನ್ನೋ ದೃಷ್ಟಿಯಿಂದ ಹೋಗು. ನಿನ್ನ ಗುಣಗಳಿಗೆ ವ್ಯಕ್ತಿಗಳು ನಿನಗಾಗಿ ಕಾಯ್ತಾ ಇದ್ದಾರೆ, ಆ ಸಮಯ ಬರೋವರೆಗೂ ಸುಮ್ಮನಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಅವನಲ್ಲಿದ್ದಂತಹ ಪ್ರಶ್ನೆ, ಅಗಾಢವಾಗಿದ್ದಂತಹ ಆ ತೊಂದರೆನ ದೂರ ಮಾಡಿಬಿಟ್ಟು ಹೋಗ್ತಾನೆ ಯಾರೋ ಭಗವಂತ. ಆಗ ಇವನು ಅನ್ಕೋತಾನೆ, ಹೌದಲ್ಲ, ನಾನು ತುಂಬ ಒಳ್ಳೆಯವನು ಅಂತ ನನಗೆ ನಾನೇ ಅಂದ್ಕೊಂಡು ಓಡಾಡ್ತಾ ಇದ್ದೆ. ನಾನು ಒಳ್ಳೆಯವ್ರನ್ನ ಹುಡುಕ್ಬೋದಲ್ವಾ? ಆ ಹುಡುಕಾಟದಲ್ಲಿ ಸ್ವಲ್ಪ ಸಮಯ ಬೇಕಾಗ್ತದೆ. ಈ ಫ್ರೆಂಡ್ಸ್ ಅಂತ ಹೇಳಿದ ತಕ್ಷಣ ನನಗೆ ಅವನು ಒಳ್ಳೆ ಫ್ರೆಂಡ್ಸ್ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ನಮಗೆ ನಾವು ಕೊರಗೋದಲ್ಲ. ನಾವೆಲ್ಲಿ ಅಟೆಂಡ್ ಅಂದರೆ ನಮ್ಮ ಸಮಯನ ನಾವೆಲ್ಲಿ ತೊಡಗಿಸ್ತಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು. ಈಗ ನಾನು ಮೆಡಿಟೇಟರ್ ಆದರೆ ನಾನು ಮೆಡಿಟೇಷನ್ ಇರೋವಂಥ ವ್ಯಕ್ತಿಗಳನ್ನ, ಅಂಥ ಒಬ್ಬ ಸಾಧಕರನ್ನ ಸಂಬಂಧ ಬೆಳೆಸ್ತೀನಿ. ಡ್ಯಾನ್ಸ್ ಮಾಸ್ಟರ್ ಆಗಿದೆ, ಡ್ಯಾನ್ಸರ್ಸ್ಗಳನ್ನ, ಆ ಸಂಬಂಧಗಳನ್ನ ಬೆಳೆಸ್ತೆ. ನೀವು ಸ್ವಲ್ಪ ಏನಾದರೂ ಬ್ಯಾಡ್ ಅಂದರೆ ಚಿಕ್ಕ ಪುಟ್ಟ ಕೆಟ್ಟ ಅಭ್ಯಾಸಗಳಿದ್ರೆ ಅಂಥ ಫ್ರೆಂಡ್ಸ್ ನಿಮ್ಗೆ ಹತ್ರ ಆಗ್ತಾರೆ. ನಿಮ್ಮಲ್ಲಿ ಸದ್ಗುಣಗಳಿದ್ದರೆ ನಿಮ್ಮಲ್ಲಿ ಫ್ರೆಂಡ್ಸ್ ಬರೋದು ಸ್ವಲ್ಪ ತಡ ಆಗುತ್ತೆ. ಯಾಕೆಂದರೆ ಸದ್ಗುಣಗಳಿರೋರು ಅವ್ರು ಅರ್ಥ ಮಾಡ್ಕೋತಾರೆ, ಅವನ ಸಮಯ ಮುಖ್ಯ, ಇವನಿಗೂ ಸಮಯ ಮುಖ್ಯ, ನಮಗೂ ಸಮಯ ಮುಖ್ಯ. ಯಾರ ಸಮಯವನ್ನು ಅನಾವಶ್ಯಕವಾಗಿ ಬಳಸ್ಕೋಬಾರ್ದು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಸಮಯ ಕೊಡ್ತಾರೆ, ಅಷ್ಟು ಗೌರವ ಕೊಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸೊ ನೀವು ಕೊರಗಬಾರ್ದು. ಎಲ್ಲರೂ ಅವರವರ ಅವಶ್ಯಕತೆಗಳಿಗಾಗಿ ಭೂಮಿ ಮೇಲೆ ಬಂದಿರ್ತಾರೆ. ಅವ್ರ ಲೈಫ್ ಸ್ಟೈಲಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ನಿಮ್ಮಲ್ಲಿ ಯಾರೋ ನನಗೆ ಆಗ್ತಿಲ್ಲ ಅನ್ನೋ ಮನೋಭಾವ ಇದ್ದರೆ ಇದನ್ನು ಸಿಂಪಲ್ಲಾಗಿ ಡೈವರ್ಟ್ ಮಾಡ್ಕೊಳ್ಳಿ. ನಾನು ಚೆನ್ನಾಗಿದ್ದರೆ, ನನ್ನ ಗುಣಗಳು ಚೆನ್ನಾಗಿದ್ದರೆ ಎಲ್ಲರೂ ನನ್ನ ಹತ್ರನೇ ಇರ್ತಾರೆ. ಎಲ್ಲರ ಸಮಯನೂ ಮುಖ್ಯ. ಪ್ರತಿದಿನ ಮನೇಲಿ ನೆಮ್ಮದಿಯಾಗಿ, ಓಕೆನಾ, ನೀವು ಒಂದು ಸುಂದರವಾದ ಯಾವುದಾದ್ರೂ ಒಂದು ಊದ್ಬತ್ತಿನೋ ಅಥವಾ ಸಾಂಬ್ರಾಣಿನೋ ಹಚ್ಚಿ ಸುಮ್ಮನೆ ಅದ್ರ ಜೊತೆ ಅದು ಕರ್ಗೋವರೆಗೂ ಅದ್ರ ಜೊತೆ ಕೂತ್ಕೊಳ್ಳಿ. ನಿಮ್ಮ ಜೊತೆ ನೀವು ಕೂತ್ಕೊಳೋದು ಇಷ್ಟು ಸಿಂಪಲ್ ಪ್ರಾಕ್ಟೀಸ್ ಇದು. ಇಲ್ಲೂ ಹೋಗಿ ಯಾವುದೇ ಸಾಧನಗಳನ್ನಾಗಲಿ, ಯಾವುದೇ ಹಣ ಇಲ್ಲ ಅಂದರೆ ಖರ್ಚು ಮಾಡಬೇಕು, ಇದೇನು ಬೇಡ. ನಿಮ್ಮ ಜೊತೆ ನೀವು ಕೂತ್ಕೋಬೇಕಂದ್ರೆ ಒಂದು ಜಸ್ಟ್ ಸಾಂಬ್ರಾಣಿನ ಹಿಂಗಿಟ್ಟು ಅದು ಕರ್ಗೋವರೆಗೂ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳಿ, ಅದ್ರ ಜೊತೆ ಇರಿ. ಅಲ್ಲಿಂದ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಹೌದಲ್ವಾ, ನಾನು ಮಾಡಿದ ತಪ್ಪು ಏನು ಅಂತ. ಯಾರೂ ಕೆಟ್ಟವರಲ್ಲ. ಅವರವರ ಅವಶ್ಯಕತೆಗಳು, ಅವರವರ ಜೀವನ ಶೈಲಿ ಅವ್ರನ್ನ ಬ್ಯುಸಿಯಾಗಿಟ್ಟಿರುತ್ತೆ. ಹಂಗಂತ ಅವನಿಗೆ ನಾನೇನೋ ಮಾಡಿದ್ದೆ, ಇವನಿಗೇನೋ ಮಾಡಿದ್ದೆ, ನನ್ನ ಸಂಬಂಧಿಕರಿಗೆ ಕಷ್ಟದಲ್ಲಾಗಿದ್ದೆ, ಆದರೆ ಇವತ್ತು ನನಗೆ ಏನು ಮಾಡ್ತಾಯಿಲ್ಲ ಅಂತ ಕೊರಗ್ತಾರೆ ಸ್ವಲ್ಪ ಜನ. ಬೇಡ, ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಆ ಶಿವ ಪರಮಾತ್ಮ ಅನ್ನೋನು ಪಂಚಭೂತಗಳಲ್ಲಿ, ಎಲ್ಲ ಗ್ರಂಥಗಳು, ಎಲ್ಲ ದೇವರು ಇರೋದು ಪಂಚಭೂತಗಳಲ್ಲಿ ಮಹಾಶ್ರೇಷ್ಠವಾದಂಥ ಉಸಿರು. ಯಾವಾಗಲೂ ನಮ್ಗೆ ಆಶೀರ್ವಾದ ಮಾಡ್ತಾ ಇರುತ್ತೆ, ಒಳಗಡೆ ಬರುತ್ತೆ, ನಮ್ಮನ್ನು ಶಕ್ತಿವಂತನಾಗಿಸುತ್ತೆ, ಆಚೆ ಹೋಗ್ತಾ ಇರುತ್ತೆ. ಅದೇ ರೀತಿ ನಾವು ಗಾಳಿ, ನೀರು, ಬೆಂಕಿ, ಆಕಾಶ, ಭೂತತ್ವ, ಇದು ಯಾವಾಗಲೂ ನಮ್ಮನ್ನು ಆರೈಸುವಂಥ ಒಂದು ದೇವರು. ಅರ್ಥ ಆಯ್ತಾ? ಇದೇ ಅಶ್ವಿನಿ ದೇವರುಗಳು ಯಾವಾಗಲೂ ತಥಾಸ್ತು ತಥಾಸ್ತು ಅಂತಿರ್ತಾರೆ ಅಂತಾರಲ್ಲ, ಹಂಗೆ ನಿಮ್ಮ ಉಸಿರನ್ನು ಒಳಗೆ ಇಳ್ಕೊಳ್ಳಿ. ಒಂದು ದೀರ್ಘವಾದ ಉಸಿರಾಟ ಮಾಡಿ ಕುತ್ಕೊಳ್ಳಿ. ನಿಮ್ಮೊಳಗೆ ಎಲ್ಲ ಶಕ್ತಿ ಇದೆ. ನಾನು ಇನ್ನೊಬ್ರಿಗೆ ನೆರವಾಗೋ ಶಕ್ತಿ ನನ್ನಲ್ಲಿ ಇದೆ. ಸ್ವಲ್ಪ ಸಮಯ ಬರುತ್ತೆ, ಆ ಸಮಯಕ್ಕೆ ನಾನು ನಂಬೋ ದೇವ್ರ ಜೊತೆ ಕಾಯ್ತೀನಿ ಅಂತ ಹೇಳಿ ದಿಟ್ಟವಾಗಿ ನಿಂತ್ಕೊಳ್ಳಿ. ಆಮೇಲೆ ನಿಮ್ಮ ಟೈಮ್ನ ವೇಸ್ಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಯಾವ ರೀತಿ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತಿದೆ, ಯಾಕಂದರೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀಟಾಗಿ ನಿಮಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೂ ತಲುಪಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ, ನಿಮ್ಮ ಸಹಾಯ ಮಾಡಬೇಕನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟಲ್ಲಿ ನನ್ನ ನಂಬರ್ ಇರುತ್ತೆ. ನಿಮ್ಗೆ ಆದಷ್ಟು ಸಹಾಯ ನನಗೆ ಮಾಡ್ಬೋದು.
ಇಲ್ಲ ಅಂದರೆ ನೀವು ಯಾರಿಗಾದ್ರೂ ನನ್ನ ವೀಡಿಯೋಸ್ನ ಶೇರ್ ಮಾಡೋದ್ರಿಂದ ಅದು ನನಗೆ ಸಹಾಯ ಆಗ್ತದೆ. ನಮ್ಮನ್ನು ನಾವು ಅರ್ಥಕೊಳೋದ್ರಲ್ಲಿ ನಮಗೇನು ಮುಖ್ಯ ಅಲ್ಲ, ನಮ್ಮ ವಿಶ್ರಾಂತಿ ಸ್ಥಿತಿಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿದಾಗ ನಮ್ಮಲ್ಲಿ ಬರೋ ಥಾಟ್ಸ್ಗಳನ್ನ ನಾವು ಗಮನಿಸ್ತೀವಲ್ಲ, ಇದೇ ಪ್ರಪಂಚದ ಅತಿ ದೊಡ್ಡ ಧ್ಯಾನ. ಅರ್ಥ ಆಯ್ತಾ? ಬರ್ತೀನಿ, ಮುಂದೆ ವಿಡಿಯೋ ಹೀಗೆ ಸಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ. ಬಾಯ್, ಟೇಕ್ ಕೇರ್.